ಯಾಕಂದ್ರೆ ನೀವು ಯಾವ್ದಾರ ಫಾರಮ್ಗಳಿಗೆ ಹೋದಾಗ ಈ ಥರದ್ದು ಕೋಳಿಗಳಿತ್ತು ಅಂತಂದ್ರೆ ಇಲ್ಲಿ ಕಾಣಿಸ್ತಾವಲ್ಲ ಬೆಂಕಿ ಕೋಳಿ ಈ ಥರದ್ದು ಬಡ್ಡೆನ ವಿತ್ತು ಅಂತಂದ್ರೆ ನೀವು ನೋಡ್ಕೊಬಿಡ್ರಿ. ವಿತ್ತು ಅಂತಂದ್ರೆ ಈ ಫಾರಮ್ಗಳಿಗೆಲ್ಲ ಲೀಡರ್ಗಳು ಇಲ್ಲ ರೌಡಿಗಳು ಯಾರು ಇತ್ತು ಅಂತಂದ್ರೆ ಇವ್ರನ್ನೇ ಅಂದ್ರೆ ಬಡ್ಡಿ ಮಗನವು ಇಲ್ಲ ಒಳಗಡೆ ಮೇಯುವುದಿಲ್ಲ, ಇಲ್ಲಾಂದ್ರೆ ಮೆಸ್ಸಿಂದ ಆಚೆ ಇಲ್ಲ ಆಚೆಗೆ ಹೋಗೋದು. ಇನ್ನು ಮೊಟ್ಟೆ ಅಂತೂ ಖಂಡಿತವಾಗಿ ಇಕ್ಕದೇ ಇಲ್ಲ. ಕೆಲವ್ರು ಹೇಳ್ಬೋದು ಅಣ್ಣ ನಮ್ಮ ಫಾರಮಲ್ಲಿ ಇಕ್ತವೆ ಅಂತ. ಅಣ್ಣ ಒಂದು 4-5 ದಿನ ಚೆನ್ನಾಗಿದ್ರೆ ಒಕ್ಕರ್ನ ಗಂಟು ಇಕ್ತವೆ. ಇನ್ನು ಆಮೇಲೆ ಯಾವ ಕೋಳಿಗಳನ್ನು ಮೇಯಕ್ಕೂ ಬಿಡೋದಿಲ್ಲ ಪಯಕ್ಕೂ ಬಿಡೋದಿಲ್ಲ. ಇವು ಕಂಡ್ರೆ ಹೆಂಗೆ ಎದ್ರಕತ್ತವ ನೋಡ್ರಿ. ಎಲ್ಲ ಕೋಳಿಗಳು ಎದ್ರಕೂ ಓಡಾಡ್ತವೆ. ಬಡ್ಡೆನ ಬೆಂಕಿ ಕೋಳಿಗಳಿತ್ತು ಅಂತಂದ್ರೆ ಬಡ್ಡೆನ ನೀಟಾಗಿ ಇವು ಮೇಯ್ಕಿಲ್ಲ ಅದನ್ನ ಅಜ್ಜಿ ಬೇರೆಯವನು ಮೇಯಕ್ಕೆ ಬಿಡೋದಿಲ್ಲ. ಹೆಂಗೆ ಅಂತಂದ್ರೆ ಬೇಕಾಬಿಟ್ಟು ಅಂತಂದ್ರೆ ಫಾರಮಿಂದ ಆಚೆಗೆ ಹೋಗೋದು ಮತ್ತು ಚೆನ್ನಾಗಿರೋ ಕೋಳಿನೂ ಹಾಳು ಮಾಡೋ ಕೋಳಿ ಅಂತಂದ್ರೆ ಇವೇನೆ. ಅಂತಂದ್ರೆ ಎಷ್ಟು ಉದ್ದ ಬೇಕಾದ್ರೂ ಆಡ್ತವೆ. ಒಂದೊಂದು ದಿನ ಎಲ್ಲ ನೈಟ್ಗೆ ಅಂದರೆ ಮನೆಯಿಂದ ಒಳಗಡೆ ಇತ್ತು ಅಂತಂದರೆ ಈಗ ಒಳಗಡೆ ಹೋಗೋದಿಲ್ಲ. ಒಂದೊಂದು ದಿನ ಆಚೆ ಕೂತ್ಕೊಳ್ಳೋದು, ಇಲ್ಲ ಅಂತಂದ್ರೆ ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಬೇಕಾದ್ರೆ ನೀವು ಯಾವ ಕೋಳಿನಾರು ಹಿಡ್ಕೊಬಿಡೋದು. ಬೈಲ ಬಿಟ್ಬಿಟ್ಟು ಕೋಳಿ ಹಿಡಿತೀನಿ ಅಂತಂದರೆ ಬೇವರ ಕಿತ್ತಿ ಕಳಿಸ್ಬಿಡ್ತವೆ. ಅಂತಂದ್ರೆ ಈ ಬೇಸಿಗೆಗಾಲದಲ್ಲಿ ಅಂದ್ರೆ ಆಗ್ಲೋತಿಂದ್ರೆ ನಾಟಿ ಕೋಳಿ ಆಗಲಿ ಇಲ್ಲ ಬೆಂಕಿ ಕೋಳಿ ಅಂದ್ರೆ ಯಾರ ಕಸ್ಟಮರ್ಸ್ ಬೇಕು ಅಂತಂದರೆ ಅವ್ನು ಹಿಡಿಬೇಕು ಅಂದ್ರೆ 1 ಅವರ್ 2 ಅವರ್ ಆಗೇ ಆಯ್ತದೆ. ಯಾಕಂತಂದ್ರೆ ನಾಟಿ ಕೋಳಿಗಳು ಸಿಗೋದಿಲ್ಲ, ಇವು ಸಿಗೋದಿಲ್ಲ. ಅದಕ್ಕೆ ಎಲ್ರಿಗೂ ಕಸ್ಟಮರ್ಸ್ಗೂ ಹೇಳೋದು, ಅಣ್ಣ ಬರಬೇಡಿ ನೈಟ್ ಟೈಮು, ಬೆಳಗ್ಗೆ ಟೈಮ್ ಬನ್ನಿ ಅಂತ. ಯಾಕಂತಂದರೆ ಇದೇ ಕಾರಣಕ್ಕೆ